ಬ್ಯಾಕ್ ಟು ದೀಕ್ಷಾ ಗೌಡ ಯೂಟ್ಯೂಬ್ ಚಾನಲ್ ಗಾಯ್ಸ್. ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ನಾನು ಇವತ್ತು ವ್ಲಾಗ್ನ ಯಾಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ನಾನು ಸ್ಫೂರ್ತಿ ಮತ್ತು ದಿವ್ಯಾ 3 ಜನನೂ ನಮ್ಮ ಅಜ್ಜಿ ಮನೆ ಚಿಕ್ಕಮ್ಮ ಮನೆ ಎಲ್ಲ ಅಲ್ಲೇ ಗೈಸ್. ಸೊ ಹೋಗ್ತಾಯಿದ್ದೀವಿ ಇವತ್ತು, ಅಂದರೆ ರಜಾ ಬೇರೆ ಅಲ್ವಾ. ಸೊ ಹೋಗ್ಬಿಟ್ಟು ಇದ್ಬಿಟ್ಟು ಬರೋಣ ಒಂದು ವಾರ ಅನ್ನಂಗೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡಬೇಕು ಎಷ್ಟು ದಿನ ಇರ್ತೀವಿ, ಏನು ಮಾಡ್ತೀವಿ ಅಂದ್ಬಿಟ್ಟು. ಸೊ ನಾನು ಅಲ್ಲಿಗೆ ಹೋಗ್ತೀನಲ್ಲ, ಸೊ ಬರ್ತಾ ಇರುತ್ತೆ ಡೈಲಿ ವ್ಲಾಗ್, ಅಂದರೆ ಇವತ್ತು ನಾಳೆ ನಾಡಿದ್ದು ಬರ್ತಾ ಇರುತ್ತೆ. ಸೊ ಈಗ ಎಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸಾಯಿತು. ನಮ್ಮ ಅಮ್ಮ ಟಿಫನ್ ಮಾಡ್ತಾಯಿದ್ದಾರೆ. ಈಗ ಎಲ್ಲ ರೆಡಿ ಆಗಿಬಿಟ್ಟು ಹೋಗ್ಬೇಕಷ್ಟೇ ಗೈಸ್. ಟೈಮ್ 9 ಗಂಟೆ ಆಗಿದೆ. ಅದು ಹೋಗ್ಬೇಕಂತಲೇ ಇವತ್ತು ಬೇಗ ಎದ್ಬಿಟ್ಟು ಇರೋದು. ಅದೇ ನಮ್ಮಮ್ಮ ಹೇಳ್ತಾಯಿದ್ರು, ಹೋಗ್ಬೇಕಂತಲೇ ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ ಹಂಗೆ ಹಿಂಗೆ ಅಂತ. ಸೊ ಅಷ್ಟೇ, ಬನ್ನಿ ಇನ್ನೇನಿದೆಯೋ ಎಲ್ಲ ಮುಗಿಸ್ಕೊಳ್ಳೋಣ ಗೈಸ್. ನಮ್ಮಮ್ಮ ಖಾರ ಪೊಂಗಲ್ ಮಾಡಿದ್ದಾರೆ, ಸಿಹಿ ಪೊಂಗಲ್ ಮಾಡಿದ್ದಾರೆ. ಸೊ ಫಸ್ಟ್ ಇದನ್ನು ತಿಂದ್ಬಿಟ್ಟು ಅದನ್ನು ತಿನ್ನೋಣ ಅಂತ ಅಂದ್ಬಿಟ್ಟು ಇದನ್ನು ಫಸ್ಟ್ ತಿಂತಾಯಿದ್ದೀನಿ. ಈಗ ನಾವೆಲ್ಲ ರೆಡಿಯಾಗಿ ಆಯಿತು. ಅಲ್ಲಿ ನೆನ್ನೆ ಇದನ್ನು ತಂದಿದ್ವಲ್ಲ, ಸೊ ಅದನ್ನು ಬ್ರೆಡ್ಡಿಗೆ ಹಾಕ್ತಾಯಿದ್ದಾಳೆ. ಸೊ ಈಗ ಅದು ಹಾಕ್ಬಿಟ್ಟು ಎಲ್ಲ ಬಾಕ್ಸ್ ಹಾಕ್ಕೊಂಡು ಇವಾಗ ಸೀದಾ ಬಸ್ ಸ್ಟಾಪ್ಗೆ ಹೋಗೋದೇನೆ. ಸೊ ನಾನು ರೆಡಿಯಾಗಿದ್ದೀನಿ, ಅವರು ರೆಡಿಯಾಗಿದ್ದಾರೆ. ಸೊ ಬಸ್ಸಲ್ಲಿ ಸಿಗ್ತೀನಿ ಗಾಯ್ಸ್. ಸೊ ಬಸ್ ಸ್ಟಾಪ್ ಹತ್ರ ಹೋಗ್ತಾಯಿದ್ದೀವಿ ಇವಾಗ. ನಾನು ಇಷ್ಟು ತೂಕದ ಬ್ಯಾಗ್ ಹಿಡ್ಕೊಂಡಿದ್ದೀನಿ ಗಾಯ್ಸ್. ತುಂಬ ತೂಕ ಇದೆ ಬ್ಯಾಗ್ಗಳೆಲ್ಲ, ಆ್ಯಕ್ಚುಲಿ ತುಂಬ ಸುಸ್ತಾಗ್ತಿದೆ. ಸೊ ನಾವು ಬಸ್ಗೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಒಂದು 3-4 ಬಸ್ ಬಿಟ್ಟು ಅದಾದಮೇಲೆ ಖಾಲಿ ಬಸ್ಗೆ ಹತ್ತಿದ್ವಿ. ಯಾಕೆ ಅಂತಂದರೆ ತುಂಬ ಲಗೇಜ್ ಎಲ್ಲ ಇತ್ತಲ್ವ, ಆ್ಯಂಡ್ ತುಂಬ ವೆಯ್ಟ್ ಇತ್ತು ಬ್ಯಾಗ್ಸ್ ಎಲ್ಲ. ಅದಕ್ಕೇ ಖಾಲಿ ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ಆಮೇಲೆ ಹೋಗಿದ್ದು. ಸೊ ಅಲ್ಲಿಗೆ ಹೋಗಿ ಬ್ಯಾಗೆಲ್ಲ ಇಟ್ಟು ಅದಾದಮೇಲೆ ಅಲ್ಲಿಂದ ಮತ್ತೆ ಬಸ್ ಸ್ಟಾಪ್ ಹೋಗಬೇಕಿತ್ತು. ಸೊ ಒಂದು ಅಜ್ಜಿ ಮನೆಗೆ. ಬಟ್ ಏನಾಯಿತು ಅಂದರೆ ಯಾವುದೇ ಬಸ್ ಬರಲಿಲ್ಲ, ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತಾ. ಸೊ ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಆಟೋನ ಮಾಡಿಕೊಂಡು ಅಲ್ಲಿಂದ ಬಂದ್ವಿ. ಹಂಗೆ ಬರಬೇಕಾದ್ರೇ ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್, ಇಬ್ಬರು ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡ್ ಗೈಸ್. ಅಂದರೆ ತುಂಬ ವರ್ಷದ ಹಳೇ ಫ್ರೆಂಡು. ಅಂದರೆ ನಾವು ಕಾಂಟ್ಯಾಕ್ಟಲ್ಲಿ ಇದ್ವಿ, ಬಟ್ ಮೀಟ್ ಮಾಡಿರಲಿಲ್ಲ. ಒಂದು 5 ಇಲ್ಲ 6 ಇಯರ್ಸ್ವರೆಗೂ ನಾವು ಮೀಟೇ ಮಾಡಿರಲಿಲ್ಲ. ಬಟ್ ಬರ್ತಿದ್ವಿ ಹೋಗ್ತಿದ್ವಿ, ಬಟ್ ಮೀಟ್ ಮಾಡಿರಲಿಲ್ಲ. ಸೊ ಅವಳಿಗೂ ಕಾಲ್ ಮಾಡಿ ಬಾ ಇಲ್ಲಿಗೆ ಅಂತ ಹೇಳಿ ಅವಳ ಜೊತೆ ಒಂದಿನ ಫುಲ್ ಇದ್ಲು. ಸೊ ನಾನು ಅಲ್ಲೇ ವೀಡಿಯೋನ ಕಟ್ ಮಾಡಿ, ಸ್ಟಾಪ್ ಮಾಡಿ ಅಲ್ಲಿಂದ ಮಾತಾಡ್ಕೊಂಡು ಹೋದ್ವಿ. ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣ ನಮ್ಮ ಚಿಕ್ಕಮ್ಮ ಏನೋ ಪೂಜೆ ಇಟ್ಕೊಂಡಿದ್ರು ಅನಿಸುತ್ತೆ. ಸೊ ಅದ್ರ ಪ್ರಸಾದನ ಕೊಟ್ಟರು. ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಹಂಗೆ ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಇದ್ವಿ. ಹತ್ತು ನೋಡೋಣ ಇತ್ತು ಬರ್ತೀನಿ ಇರ್ತಾಳೆ. ನೀರು ಸ್ಮೆಲ್ಲು ತಾನೇ. ಬಿದ್ರೆ ಹೆಂಗ್ ಬಿಡ್ತೀರ ಗೊತ್ತೇನ್ರ? ಬೇಬಿ ಓನೋ ಹುಡುಗನ ಹುಡುಗಿನಮ್ಮ ಇದು? ಒಬ್ಬನೇ. ಎಲ್ಲರೂ ಆಟ ಆಡ್ಕೊಂಡಿದ್ವಿ, ಲೈಕ್ ಸೆಟ್ ಆಡೋದು, ಕಳ್ಳ ಪೊಲೀಸ್ ಆಡೋದು, ಹಿಂಗೆ ಎಲ್ಲ ಏನೇನೋ ಆಟ ಆಡ್ಕೊಂಡಿದ್ವಿ. ಆ್ಯಂಡ್ ಅದಾದಮೇಲೆ ಮಳೆ ಸ್ಟಾರ್ಟ್ ಆಗೋಯ್ತು ಅಲ್ಲೂ ಅಷ್ಟೇ. ಸೊ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಹಂಗೆ ಎಲ್ಲ ನಾವು ಮಾತಾಡಿಕೊಂಡು ಒಳಗಡೆನೇ ಇದ್ವಿ. ಹಂಗೆ ಇರುತ್ತಲ್ಲ, ತುಂಬ ವರ್ಷ ಆದಮೇಲೆ ಸಿಕ್ಕಿರ್ತಾಳೆ. ಸೊ ಎಲ್ಲ ಇರುತ್ತಲ್ಲ ಮಾತಾಡೋದು. ಸೊ ಹಂಗೆಲ್ಲ ನಾರ್ಮಲಾಗೆಲ್ಲ ಮಾತಾಡಿಕೊಂಡು ಹಂಗೆ ಎಂಜಾಯ್ ಮಾಡಿದ್ವಿ. ನಮ್ಮ ಚಿಕ್ಕಮ್ಮ ನಾವು ಬಂದಿದ್ದೀವಿ ಅಂದ್ಬಿಟ್ಟು ಒಬ್ಬಟ್ಟಿಗೆಲ್ಲ ಪ್ರಿಪೇರ್ ಮಾಡಿದರು. ಸೊ ಅದನ್ನೇ ಇವಾಗಿಲ್ಲಿ ಮಾಡಿಕೊಡ್ತಿದ್ದಾರೆ. ಸೊ ಅವ್ರಿಗೂ ಸ್ವಲ್ಪ ಎಲ್ಲ ಎಲ್ಪ್ ಮಾಡಿ ಗೈಸ್. ಈ ವಿಡಿಯೋ ಏನಿದೆ ನಾನು ಮುಂಚೆನೇ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ನೆಟ್ವರ್ಕ್ ಪ್ರಾಬ್ಲಮ್. ನಾನು ಮಿನಿ ವ್ಲಾಗಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ಸೊ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಅಷ್ಟೇ.
ಆ್ಯಂಡ್ ವಿಡಿಯೋ ಎಲ್ಲ ಆಲ್ಮೋಸ್ಟ್ ಎಡಿಟ್ ಆಗಿತ್ತು, ವಾಯ್ಸ್ ಕೊಡೋದು ಮಾತ್ರ ಒಂದಿತ್ತು ಅಷ್ಟೇ. ಬಟ್ ವಾಯ್ಸ್ ಕೊಟ್ಟಿದ್ರು ಅಷ್ಟೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಮಿನಿ ವ್ಲಾಗ್ ಕೂಡ ಅವತ್ತಿನ ದಿನದ ಹಾಕಿಲ್ಲ ನಾನು, ತುಂಬ ದಿನಗಳಾದಮೇಲೆ ನಾನು ಅಪ್ಲೋಡ್ ಮಾಡಿದ್ದು. ಅಂದರೆ ಏನು ಮಾಡಬೇಕು ಅಂದರೆ ಈಚೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಅಲ್ಲ ಒಂದು 2 ಅವರ್ ಆದರೂ ಈಚೆ ಇರಲೇಬೇಕು ಅಪ್ಲೋಡ್ ಆಗೋಕ್ಕೆ, ತುಂಬ ಟೈಮ್ ತೊಗೊಳುತ್ತಲ್ವ. ಸೊ ಅದಕ್ಕೇ ನಾನು ಮೆನ್ಷನ್ ಮಾಡಿರ್ತೀನಿ ಇದು ಯಾವತ್ತಿನ ವ್ಲಾಗ್ ಅಂದ್ಬಿಟ್ಟು ಡೇಟ್ ಹಾಕಿರ್ತೀನಿ. ಸೊ ನೋಡ್ಕೊಳ್ಳಿ ಯಾವತ್ತಿಂದು ಅಂದ್ಬಿಟ್ಟು ಗೊತ್ತಾಗುತ್ತೆ ನಿಮಗೂ. ಸೊ ನಾನು ಊಟ ಎಲ್ಲ ಮಾಡಿ ಮುಗಿಸಿ, ಎಲ್ಲರೂ ಊಟ ಮಾಡಿ ಮುಗಿಸಿ ನಾನು ಫೇಸ್ ವಾಶ್ ಎಲ್ಲ ಮಾಡಿ ಆ್ಯಂಡ್ ನಾನು ಮಲ್ಕೊಂಡೆ. ಬೇಗ ತುಂಬ ನಿದ್ದೆ ಬರ್ತಿತ್ತು. ಸೊ ಅದಕ್ಕೇ ಸೊ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಗುಡ್ ನೈಟ್, ಲವ್ ಯು ಆಲ್.